ನೀವು ಭಾಳ ಆಕ್ಟಿವ್ ಆಗಿದ್ದೀರಾ, ಜನಕ್ಕೆ ತೊಂದರೆ ಕೊಡ್ತಾ ಇದ್ದೀರಾ ಅಂತ. ಅದಕ್ಕೆ ನಮ್ಮ ಆಫೀಸರ್ಸ್ ನಿಮಗೆ ಕಳಿಸಿದ್ದಾರೆ. ಸರಿಯಾಗಿ ಜೀವನ ಮಾಡಿದ್ರೆ, ಜೀವನ ರೂಪಿಸ್ಕೊಂಡ್ರೆ ಜೀವನ ಇದೆ ನಿಮಗೆ. ಇಲ್ಲ ಇದೇ ಥರ ಮುಂದುವರಿತೀವಿ ಅಂದರೆ ಪೊಲೀಸ್ ಕಡೆಯಿಂದ ಭಾಳ ತೊಂದರೆ ಆಗುತ್ತೆ. ನೋಡ್ರಿ, ಸರಿಯಾದಂಥ ದಾರಿಯಲ್ಲಿ ನಡೆದ್ರೆ ಸರಿ, ಇಲ್ದಿದ್ರೆ ಪೊಲೀಸ್ನವರು ನಿಮ್ಮನ್ನ ಸರಿ ದಾರಿಗೆ ತರೋದಕ್ಕೆ ನಾನಾ ವಿಧಾನಗಳನ್ನು ಬಳಸಬೇಕಾಗತ್ತೆ ಅಂತ ಕಟ್ಟುನಿಟ್ಟಿನ ಖಡಕ್ ಎಚ್ಚರಿಕೆಯನ್ನ IGP ರವಿಕಾಂತೇಗೌಡರು ಇಂದು ಆನೇಕಲ್ನಲ್ಲಿ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ಸ್ನ ಕರೆಸಿ ಎಚ್ಚರಿಕೆಯನ್ನ ನೀಡಿದರು. ನೋಡ್ರಿ, ಎಲ್ಲರೂ ನೀವು ಭಾಳ ಆಕ್ಟಿವ್ ಆಗಿದ್ದೀರಾ, ಜನಕ್ಕೆ ತೊಂದರೆ ಕೊಡ್ತಾ ಇದ್ದೀರಾ ಅಂತ. ಅದಕ್ಕೆ ನಮ್ಮ ಆಫೀಸರ್ಸ್ ನಿಮಗೆ ಕಳಿಸಿದ್ದಾರೆ. ಸರಿಯಾಗಿ ಜೀವನ ಮಾಡಿದ್ರೆ, ಜೀವನ ರೂಪಿಸ್ಕೊಂಡ್ರೆ ಜೀವನ ಇದೆ ನಿಮಗೆ. ಇಲ್ಲ ಇದೇ ಥರ ಮುಂದುವರಿತೀವಿ ಅಂದರೆ ಪೊಲೀಸ್ ಕಡೆಯಿಂದ ಭಾಳ ತೊಂದರೆ ಆಗುತ್ತೆ. ನೊಂದವರ ದಿನವನ್ನಾಗಿ ಆಚರಿಸುವಂತ ಸಲುವಾಗಿಯೇ ADGP ಅಲೋಕ್ ಕುಮಾರ್ ಅವರು ಆನೇಕಲ್ ಉಪವಿಭಾಗಕ್ಕೆ ದಿಢೀರ್ ಭೇಟಿಯನ್ನ ನೀಡಿದ್ರು. ಇವರೊಟ್ಟಿಗೆ IGP ರವಿಕಾಂತೇಗೌಡರು, SP ಮಲ್ಲಿಕಾರ್ಜುನ ಬಾಲದಂಡಿ, ಅಡಿಷನಲ್ SP ಪುರುಷೋತ್ತಮ್, DYSP ಲಕ್ಷ್ಮೀನಾರಾಯಣ ಹಾಗೆಯೇ ಎಲ್ಲ ಠಾಣೆಗಳ ಇನ್ಸ್ಪೆಕ್ಟರ್ಗಳು ಉಪಸ್ಥಿತರಿದ್ದರು. ಇಂದು ಆನೇಕಲ್ ಪೊಲೀಸ್ ಠಾಣೆಯಲ್ಲಿ ಸಾರ್ವಜನಿಕರ ಸಮಸ್ಯೆಗಳನ್ನು ಆಲಿಸಿದ್ರು. ಹಾಗೆಯೇ ಆನೇಕಲ್ ತಾಲೂಕಿನಲ್ಲಿ ಇತ್ತೀಚೆಗೆ ರಾಜಕೀಯ ಪ್ರೇರಿತ ಕೊಲೆಗಳು ಹೆಚ್ಚಾಗಿದೆ ಮತ್ತು ಅಪರಾಧ ಪ್ರಕರಣಗಳು ಹೆಚ್ಚಾಗಿದೆ. ಜೊತೆಗೆ ಇತ್ತೀಚೆಗಷ್ಟೇ ಪೊಲೀಸ್ನವರ ಮೇಲೆ ಗಾಂಜಾ ಸೇವಿಸಿ ಹಲ್ಲೆ ಮಾಡಿದಂತ ಪ್ರಕರಣ ಮತ್ತು ಚೈನ್ ಸ್ನ್ಯಾಚಿಂಗ್ಗೆ ಸಂಬಂಧಿಸಿದಂತೆ 2 ಪ್ರತ್ಯೇಕ ಶೂಟ್ಔಟ್ಗಳು ನಡೆದಿದ್ದವು. ಹೀಗಾಗಿ ದಿಢೀರ್ ಭೇಟಿಯನ್ನ ಅಲೋಕ್ ಕುಮಾರ್ ಅವರು ಆನೇಕಲ್ಗೆ ನೀಡಿದ್ರು ಹಾಗೂ ಅಧಿಕಾರಿಗಳೊಟ್ಟಿಗೆ ಸತತ ಸಭೆಗಳನ್ನು ನಡೆಸಿ ಅತಿ ಸಮೀಪದಲ್ಲೇ ಚುನಾವಣೆಗಳು ಇರೋದ್ರಿಂದ ಎಲ್ಲ ಎಚ್ಚರಿಕೆಯ ಕ್ರಮಗಳನ್ನ ನೀಡಿದ್ರು. ಆ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ. ಇತ್ತೀಚೆಗೆ ಆನೇಕಲ್ ತಾಲೂಕಿನಲ್ಲಿ ಅಪರಾಧ ಪ್ರಕರಣಗಳು ಹೆಚ್ಚಾಗುತ್ತಿದೆ. ಅದರಲ್ಲೂ ಕೊಲೆ, ದರೋಡೆ ಹಾಗೂ ಚೈನ್ ಸ್ನ್ಯಾಚಿಂಗ್, ಗಾಂಜಾ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ. ಆನೇಕಲ್ ತಾಲೂಕಿನಲ್ಲಿ ಪ್ರತಿಷ್ಠಿತ ಬಡಾವಣೆಗಳಲ್ಲಿ, ಪ್ರತಿಷ್ಠಿತ ಹೋಟೆಲ್, ಕಾಲೇಜುಗಳ ಬಳಿಯೇ ಗಾಂಜಾ ಯಥೇಚ್ಛವಾಗಿ ಸಿಗುತ್ತಿದೆ. ಇದರ ಬಗ್ಗೆ ಮಾಧ್ಯಮದವರು ಅಲೋಕ್ ಕುಮಾರ್ ಅವರ ಗಮನಕ್ಕೆ ತಂದರು. ಆ ಒಂದು ಸಂದರ್ಭದಲ್ಲಿ ಎಚ್ಚರಿಕೆಯನ್ನ ನೀಡಿದ್ದು ಹೀಗೆ. ಯಾವ ಸ್ಟೇಜ್ ಚಾರ್ಜ್ ಆಗಿದೆ ಸರ್? ಸಮಸ್ಯೆ ಯಾವಾಗ ಚಾರ್ಜ್ ಆಗಿದೆ? 2 months ಆಯ್ತು ಚಾರ್ಜ್. ಮತ್ತೆ ಈಗ ಚಾರ್ಜ್ ಆಯಿತು, 2 months ಆಯಿತು, ಮತ್ತೆ ಡೇಟ್ ಕೊಡಬೇಕು. ಭೇಟಿ ಮಾಡಿ ಮ್ಯಾಜಿಸ್ಟ್ರೇಟ್ಗೆ ಭೇಟಿ ಮಾಡಿ, ನೀವು ಭೇಟಿ ಮಾಡಿ ಮ್ಯಾಜಿಸ್ಟ್ರೇಟ್ಸ್. ಬೇಗ ಸ್ವಲ್ಪ ಟ್ರಯಲ್ ಮಾಡಿಸಿ. ಮತ್ತು ಬೇರೆ ಈಗ ಏನು ಸಮಸ್ಯೆ ಇಲ್ಲ ನಿಮಗೆ? ಏನಾದರೂ ಈಗ ನಿಮಗೆ ಥ್ರೆಡ್ ಗಿಟ್ಸ್ ಕೊಡೋದು ಇದೆಲ್ಲ ಮಾಡೋದು ಅದು ಇಲ್ಲನಾ? ಧೈರ್ಯವಾಗಿ ಹೇಳ್ತೀರಾ? ಸಾಕ್ಷಿ ಮತ್ತೆ ದುಡ್ಡು ಗಿಟ್ಟು ತೊಗೊಂಡು ಮತ್ತೆ ಕಾಂಪ್ರಮೈಸ್ ಆಗೋದು ಬೇಡ ಅಲ್ಲ. ಅದು ಹೇಳ್ತಾರೆ, ಇಲ್ಲ ಮತ್ತೆ ಕಾಂಪ್ರಮೈಸ್ ಆಗಿಬಿಡ್ತಾರೆ. ನಾನು ಭಾಳ ನೇರು ಮಾತಾಡ್ತೀನಿ, ನಾನು ಸುಮ್ಮನೆ ಕದ್ದು ಮುಚ್ಚಿ ನಾನು ಮಾತಾಡಲ್ಲ. ಇದೇ ಆಗೋದು. ಈಗ ಆಗಿದ್ದೆಲ್ಲ ಯಾವ ಹೆಣ್ಮಕ್ಳು ತೊಗೊಂಡಿದ್ದಾಳೆ ಇದು ಯಾವ ಕೇಸ್ನಿ? ಅಲ್ಲಿ ಸೂರ್ಯನಗರ್ ಕೇಸ್, ಮರ್ಸೂರ್ ಕೇಸ್ನವ್ರು ಯಾರು ಬಂದಿದ್ದಾರೆ ಇಲ್ಲಿ? ಇಲ್ಲ ಸರ್, ಬಂದಿಲ್ಲ. ಅದಕ್ಕೆ ನಾನು ಹೇಳಿದಾಗೆ ಭಾಳ ಕೇಸ್ ನಾವು ನೋಡಿದ್ದೀವಿ. ಅವರು 20 ಲಕ್ಷ ಕೊಟ್ಬಿಡ್ತಾರೆ ಅಂತ, ಅವ್ರಿಗೆ ಬೇಡ, ಅವನು ಹೋದ ಈಗ ನಾವು ಇದು ಅದು ಎಲ್ಲ ಮಾಡ್ತಾರೆ. ದಯವಿಟ್ಟು ಅದು ಮಾಡೋಕ್ಕೆ ಬೇಡ. ನೋಡಿ, ಎಂಟೆಂಟ್ ಮರ್ಡರ್ ಮಾಡಿದ್ದಾನೆ, ಅದಕ್ಕೆ ಅವನು ಬದುಕ್ತಾ ಇದ್ದಾನೆ. ಅಲ್ಲ, ಅವನು ಬದುಕಿಗೆ ಮನೋಜ್ಗೆ ನಾನು ಹೇಳ್ತಾ ಇದ್ದೀನಿ, 8 ಮರ್ಡರ್ 8 ಜನಕ್ಕೆ ಸಾಯಿಸ್ಬಿಟ್ಟು ಅವನು ಇನ್ನೂ ಊಟ ತಿಂಡಿ ಎಲ್ಲ ಮಾಡ್ತಾ ಇದ್ದಾನೆ ಅವನು. ಅದು ನೋಡಿ, ನಾವು ಇದೇ ಕೇಸ್ನ ಹೇಳಿದ್ವಿ ಕಕ್ಕೋಕಾದು. ಯಾವ ಕೇಸ್ ಕಕ್ಕೋಕಾದು? ಇದು ಮಾಡಿಸಿ 8 ಕೇಸ್ ಇದೆ, ಕಕ್ಕೋಕ ಯಾಕೆ ಮಾಡಬಾರ್ದು? ಇದೇ ವಿನೂತ್ ಕೇಸ್ನಲ್ಲಿ ಮಾಡ್ಬೋದಲ್ಲ? ಎಷ್ಟು ಇದೆ ಇದು ಕ್ರೈಮ್ ನಂಬರ್? 320/20. ದಯವಿಟ್ಟು ನೋಡಿ, ಇದು ಕಕ್ಕೋಕ ಹಾಕಲಿಕ್ಕೆ ಏರ್ಪಾಡು ಮಾಡಿ. ಹತ್ತಿ ಬೆಲೆನಾ? ಸರಿ. ಹಾಗೆ ಇತ್ತೀಚೆಗೆ ಆನೇಕಲ್ ಉಪವಿಭಾಗದಲ್ಲಿ ಪುಡಿ ರೌಡಿಗಳ ತಂಟೆ ತಕರಾರುಗಳು ಹೆಚ್ಚಾಗಿದೆ ಹಾಗೂ
ಇವರುಗಳ ಆರ್ಭಟವೂ ಕೂಡ ಹೆಚ್ಚಾಗಿದೆ. ಇದರ ಬಗ್ಗೆಯೂ ಕೂಡ ಕ್ರಮಕ್ಕೆ ಸೂಚನೆಗಳನ್ನ ನೀಡಿದರು. ಹಾಗೆ ದೀರ್ಘಾವಧಿಯಲ್ಲಿರುವಂತಹ ಪ್ರಕರಣಗಳನ್ನ ಶೀಘ್ರವೇ ಮುಗಿಸುವಂತಹ ಸೂಚನೆಗಳನ್ನ ಅಲೋಕ್ ಕುಮಾರ್ ಅವರು ನೀಡಿದ್ದು, ಹಾಗೂ ಎಲ್ಲ ಪ್ರಕರಣಗಳಲ್ಲೂ ಕೂಡ ಸಾಕ್ಷಿಗಳು ಧೈರ್ಯವಾಗಿ ಹೋಗಿ ನ್ಯಾಯಾಲಯದಲ್ಲಿ ಸಾಕ್ಷಿಗಳನ್ನ ನುಡಿದು ಆ ಒಂದು ಅಪರಾಧ ಪ್ರಕರಣಗಳಲ್ಲಿ ಆರೋಪಿಗಳಿಗೆ ಶಿಕ್ಷೆ ಆಗುವಂತೆ ನೋಡಿಕೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚನೆಗಳನ್ನ ನೀಡಿದರು. ಈ ನಡುವೆ ಅವಧಿ ಮೀರಿ ಕೆಲ ಬಾರ್ಗಳನ್ನ ನಡೆಸಲಾಗ್ತಾ ಇದೆ, ಅದಕ್ಕೂ ಕೂಡ ಕ್ರಮಗಳನ್ನ ತೆಗೆದುಕೊಳ್ಳುವಂತೆ ಅಲೋಕ್ ಕುಮಾರ್ ಅವರು ತಮ್ಮ ದೀರ್ಘವಾದಂತಹ ಪತ್ರಿಕಾಗೋಷ್ಠಿಯಲ್ಲಿ ವಿವರಣೆಗಳನ್ನ ಹಂಚಿಕೊಂಡ್ರು. ಹಾಗೂ ಸ್ಥಳೀಯ ಠಾಣೆಗೆ ದೂರನ್ನ ದಾಖಲಿಸದೆ ನೇರವಾಗಿ ಎಡಿಜಿಪಿ ಅವರಿಗೆ ಸ್ಥಳೀಯ ನಿವಾಸಿಯವರನ್ನು ನೀಡಲು ಬಂದಾಗ ಅವರಿಗೆ ತರಾಟೆಗೂ ಕೂಡ ಅಲೋಕ್ ಕುಮಾರ್ ಅವರು ತೆಗೆದುಕೊಂಡರು. ಯಾವ ಪದ್ಧತಿ ಇದು? ಹಿಂಗೇನೆ 24 hours ಎಸ್ಟೇಷನ್ ಇಲ್ಲೇ ಇದನ್ನ ನಾನು ಟೈಪ್ ಮಾಡ್ತೀನಿ ಲೇಟ್ ಆಯ್ತು. ನೋಡಿ, ನಿಮಗೆ ಸಮಸ್ಯೆ ನಿಜವಾಗಿದ್ರೆ ನೀವು ಬಂದು ಇಲ್ಲಿ ಕಂಪ್ಲೇಂಟ್ ಕೊಡಬೇಕು, ಗೊತ್ತಾಯ್ತಾ? ಸುಮ್ಮನೆ ಆಫೀಸರ್ಸ್ ಬಂದರೆ ಅವ್ರಿಗೆ ಇದು ಪದ್ಧತಿ ಬಿಡಬೇಕು. ಇಲ್ಲ, ನೀವು ಇವ್ರಿಗೆ ಹೇಳಿದ್ರೆ ನಮಗೆ ನೀವು ಬರೋದು ಯಾವ ಪದ್ಧತಿ ಇದು? ಒಟ್ಟಿನಲ್ಲಿ ಆನೇಕಲ್ ಪಟ್ಟಣಕ್ಕೆ ಇಂದು ದಿಢೀರನೆ ಎಡಿಜಿಪಿ ಅಲೋಕ್ ಕುಮಾರ್ ಅವರು ಹಾಗೆ ಐಜಿಪಿ ರವಿಕಾಂತ್ ಗೌಡ್ರು ಭೇಟಿಯನ್ನ ನೀಡಿ ಇಲ್ಲಿನ ಅಧಿಕಾರಿಗಳಿಗೆ ಒಂದು ರೀತಿಯಾದಂತಹ ಶಾಕ್ ನೀಡಿದ್ದಾರೆ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.